ನೀಗ್ ಬೆಂಗಳೂರಿನ ಮರಾತಹಳ್ಳಿ ಅಥವಾ ಕೋರಮಂಗಲದಲ್ಲಿರೋ ಒಂದು ಸಣ್ಣ 1 ಬೆಡ್ರೂಮ್ ಅಪಾರ್ಟ್ಮೆಂಟ್ನಲ್ಲಿ ಕೂತಿದ್ದೀರಾ? ಇಲ್ಲಾಂದ್ರೆ ಮೈಸೂರಿನ ವಿಜಯನಗರ್ ಅಥವಾ ಹುಬ್ಳಿನ ವಿದ್ಯಾನಗರ್ ಇರಬಹುದು. ನಿಮ್ಮ ಸ್ಯಾಲರಿಲಿ 40% ಬರೀ ರೆಂಟ್ ಕಟ್ಟೋಕೆ ಖರ್ಚಾಗ್ತಿದೆ. ಇವತ್ತು ಮಾರ್ನಿಂಗ್ ಕೂಡ 2 ಗಂಟೆ ಟ್ರಾಫಿಕ್ ಅಲ್ಲೇ ವೇಸ್ಟ್ ಆಗಿದೆ. ಆದ್ರೂ ನೀವು ಕೂತು ಆಕ್ಚುಲಿ ಗೆಟಿಂಗ್ ರಿಚ್ ಬದಲಿಗೆ ಹೆಂಗೆ ಶ್ರೀಮಂತರಾಗಬೇಕು ಅನ್ನೋ ವಿಡಿಯೋ ನೋಡ್ತಾ ಇದ್ದೀರಾ. ಡು ಯು ಸಿ ದ ಟ್ರಾಜಿಡಿ ಇನ್ ದಟ್ ಸೆಂಟೆನ್ಸ್? ಬಿಕಾಸ್ ನಾನು ಅದನ್ನು ನೋಡ್ತಾ ಇದ್ದೀನಿ. ಅಂಡ್ ಆ ಟ್ರಾಜಿಡಿ ಗೊಂದು ಹೆಸರಿದೆ. ಇಟ್ ಇಸ್ ಕಾಲ್ಡ್ ದ ಕರ್ನಾಟಕ ಮಿಡಲ್ ಕ್ಲಾಸ್ ಕಂಫರ್ಟ್ ಟ್ರ್ಯಾಪ್. ಮತ್ತು ಇದು ಈ ಪ್ರಪಂಚದಲ್ಲೇ ಅತ್ಯಂತ ಸೊಫಿಸ್ಟಿಕೇಟೆಡ್ ಆಗಿ ಕಟ್ಟಿರೋ ಒಂದು ಜೈಲು. ಈ ಜೈಲಿನ ಗೋಡೆಗಳು ಯಾವುದರಿಂದ ಮಾಡಲ್ಪಟ್ಟಿದೆ ಗೊತ್ತಾ? ಒಂದು ಸ್ಟೇಬಲ್ ಗವರ್ಮೆಂಟ್ ಜಾಬಿನ ಕನಸು, ಒಂದು ಒಳ್ಳೆ ಕಾಸ್ಟ್ ಮ್ಯಾರೇಜ್ ಎಕ್ಸ್ಪೆಕ್ಟೇಷನ್, ಹೋಮ್ ಟೌನ್ನಲ್ಲಿರೋ ನಿಮ್ಮ ಪೇರೆಂಟ್ಸ್ ಮನೆ ಮೇಲೆ ಒಂದು 2nd ಫ್ಲೋರ್ ಕಟ್ಟಿಸೋ ಆಸೆ, ಮತ್ತು ನಿಮ್ಮ ತಾಯಿ ತಮ್ಮ 30 ವರ್ಷದ ಕಷ್ಟದ ಕಾಸಲ್ಲಿ ತಗೊಂಡಿರೋ ಒಂದು ಗೋಲ್ಡ್ ಚೈನ್. ದೋಸ್ ವಾಲ್ಸ್ ಡು ನಾಟ್ ಲುಕ್ ಲೈಕ್ ಅ ಪ್ರಿಸನ್. ನೋಡೋಕೆ ಅವು ಜೈಲಿನ ತರ ಕಾಣಲ್ಲ, ಪ್ರೀತಿಯ ತರ ಕಾಣ್ತವೆ. ದಾಟ್ ಇಸ್ ವೈ ಯು ನೆವರ್ ಟ್ರೈ ಟು ಎಸ್ಕೇಪ್. ಇವತ್ತು ನಾನು ಇಲ್ಲಿ ನಿಮಗೆ ಮೋಟಿವೇಶನ್ ಕೊಡೋಕೆ ಬಂದಿಲ್ಲ. ಮೋಟಿವೇಶನ್ ಅನ್ನೋದು ಒಂದು ಬಿಸಿ ಬಿಸಿ ಕಪ್ ಫಿಲ್ಟರ್ ಕಾಫಿ ಇದ್ದ ಹಾಗೆ. 20 ನಿಮಿಷ ಕುಡಿದಾಗ ಮಜಾ ಅನ್ಸುತ್ತೆ, ಆಮೇಲೆ ಮತ್ತೆ ಅದೇ ತಂಪು, ಅದೇ ಬೇಜಾರು. ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಟುಡೇ ಇಸ್ ಸಮಥಿಂಗ್ ಡಿಫರೆಂಟ್. ಇವತ್ತು ನಾನು ಈ ಕರ್ನಾಟಕದ ಜನರ ಯೋಚನಾ ಲಹರಿ ಮೇಲೆ ಒಂದು ಶಸ್ತ್ರಚಿಕಿತ್ಸೆ, ಒಂದು ಸರ್ಜರಿ ಮಾಡೋಕೆ ಬಂದಿದ್ದೀನಿ. ಪ್ರಪಂಚದಲ್ಲೇ ಶ್ರೇಷ್ಠ ಮಟ್ಟದ ಎಂಜಿನಿಯರ್ಸ್, ಸೈಂಟಿಸ್ಟ್ಸ್, ಫಿಲಾಸಫರ್ಸ್, ವಾರಿಯರ್ಸ್ ಮತ್ತು ರಾಜರನ್ನ ಕೊಟ್ಟಿರೋ ನಮ್ಮ ಹೆಮ್ಮೆಯ ನಾಡು ಇವತ್ತು ಬರೀ ಬೇರೆಯವರ ಕನಸುಗಳನ್ನ ನನಸು ಮಾಡೋ ವರ್ಲ್ಡ್ ಕ್ಲಾಸ್ ಎಂಪ್ಲಾಯೀಸ್ನ ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇದೆ ಅನ್ನೋ ಕಹಿ ಸತ್ಯವನ್ನ ನಾನು ಬಿಚ್ಚಿರ್ತೀನಿ. ಇದಕ್ಕಾಗಿ ನಾನು ಇಂಡಿಯನ್ ಹಿಸ್ಟ್ರಿಯಲ್ಲೇ ಅತ್ಯಂತ ಚೂಪಾದ ಆಯುಧವನ್ನ ಬಳಸ್ತೀನಿ, ಅದೇ ಚಾಣಕ್ಯನ ಅರ್ಥಶಾಸ್ತ್ರ. ಆದರೆ ಇದನ್ನ ನಾನು ನಿಮ್ಮ ಲೈಫ್ಗೆ, ನಿಮ್ಮ ಆಟೋ ರಿಕ್ಷಾ ಬಿಲ್ಗೆ, ನಿಮ್ಮ PF ಅಕೌಂಟ್ಗೆ ಮತ್ತು ಯಾರೋ ಒಬ್ರನ್ನ ಇಂಪ್ರೆಸ್ ಮಾಡೋಕೆ ಅಂತ ಸಾಲ ಮಾಡಿ ತಗೊಂಡಿರೋ ನಿಮ್ಮ ಬೈಕ್ ಲೋನ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಆ ವ್ಯಕ್ತಿ ಆಲ್ರೆಡಿ ನಿಮ್ಮ ಹೆಸರನ್ನೇ ಮಿಸ್ಬಿಟ್ಟಿದ್ದಾರೆ. 8 ಸೀಕ್ರೆಟ್ಸ್, 8 ಸತ್ಯಗಳು ಎಷ್ಟು ಚೂಪಾಗಿವೆ ಅಂದ್ರೆ ನಿಮ್ಮನ್ನ ಚುಚ್ಚಿ ಎಬ್ಬಿಸ್ತವೆ. ಅಂಡ್ ನಾನು ನಿಮಗೆ ಈಗಲೇ ವಾರ್ನ್ ಮಾಡ್ತಾ ಇದ್ದೀನಿ, ನಿಮಗೆ ಬರೀ ಲೈಫ್ನಲ್ಲಿ ಕಂಫರ್ಟ್ ಬೇಕು ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಇಕ್ಲೇ ಕ್ಲೋಸ್ ಮಾಡ್ಬಿಡಿ. ಬಿಕಾಸ್ ವಾಟ್ ಕಮ್ಸ್ ನೆಕ್ಸ್ಟ್ ಇಸ್ ನಾಟ್ ಕಂಫರ್ಟಬಲ್. ಮುಂದೆ ಬರೋದು ಕಂಫರ್ಟ್ ಅಲ್ಲ, ಕಟ್ಟು ಸತ್ಯ. ಚಾಣಕ್ಯ ರೈಟ್ಸ್ ಇನ್ ದ ಅರ್ಥಶಾಸ್ತ್ರ, a king who depends solely on his own physical effort to protect his kingdom will soon have no kingdom left. Systems, not sweat, build empires. Let me tell you about Ramesh. ನಿಮಗೆ ರಮೇಶ್ ಗೊತ್ತು, ನಮ್ಮ ಕರ್ನಾಟಕದ ಪ್ರತಿ ಸಿಟಿಯಲ್ಲೂ ಒಬ್ಬೊಬ್ಬ ರಮೇಶ್ ಇದ್ದೇ ಇರ್ತಾರೆ. ಇವನು ತುಮಕೂರು ಡಿಸ್ಟ್ರಿಕ್ಟ್ನ ಒಂದು ಸಣ್ಣ ಹಳ್ಳಿಯವನು. ಇವನು ಪ್ಯಾರೆಂಟ್ಸ್ ತಮ್ಮಲ್ಲಿದ್ದದನ್ನೆಲ್ಲ ತ್ಯಾಗ ಮಾಡಿದ್ರು. ಆ ಸಣ್ಣ ಕೃಷಿ ಭೂಮಿಯನ್ನ ಮಾರಿದ್ರು, ಕೋಆಪರೇಟಿವ್ ಸೊಸೈಟಿಯಲ್ಲಿ ಸಾಲ ಮಾಡಿದ್ರು. ಹೆಂಗೋ ಕಷ್ಟಪಟ್ಟು ರಮೇಶ್ನ BCom ಡಿಗ್ರಿ ಮಾಡೋಕೆ ಬೆಂಗಳೂರಿಗೆ ಕಳಿಸಿದ್ರು. ರಮೇಶ್ ಸ್ಟಡೀಡ್ ಹಾರ್ಡ್. ರಮೇಶ್ ತುಂಬಾ ಕಷ್ಟಪಟ್ಟು ಓದಿದ. ಔಟರ್ ರಿಂಗ್ ರೋಡ್ನಲ್ಲಿರೋ ಒಂದು IT ಕಂಪನಿಲಿ ಕೆಲಸ ಗಿಟ್ಟಿಸ್ಕೊಂಡ. ಸ್ಟಾರ್ಟಿಂಗ್ ಸ್ಯಾಲರಿ 32,000 ರೂಪೀಸ್. ರಮೇಶ್ ತಾನೇ ಒಂದು ರಾಜ ಅನ್ಕೊಂಡ. ಪ್ರತಿ ತಿಂಗಳು ಹಳ್ಳಿಗೆ ದುಡ್ಡು ಕಳ್ಸೋಕೆ ಶುರು ಮಾಡಿದ. ಒಂದು 2nd ಹ್ಯಾಂಡ್ ಪಲ್ಸರ್ ತಗೊಂಡ. ವೀಕೆಂಡ್ಸ್ನಲ್ಲಿ ಲೀವೈಸ್ ಫಾರ್ಮಲ್ ಶರ್ಟ್ಸ್ ಹಾಕೋಕೆ ಸ್ಟಾರ್ಟ್ ಮಾಡ್ದ. ತುಮಕೂರಿನಲ್ಲಿರೋ ತನ್ನ ಸೋದರ ಸಂಬಂಧಿಗಳಿಗೆಲ್ಲ ಫೋನ್ ಮಾಡಿ ನಾನು ಲೈಫ್ಲಿ ಸೆಟಲ್ ಆದೆ ಅಂತ ಹೇಳ್ಕೊಂಡ. ಈಗ 15 ವರ್ಷ ಮುಂದೆ ಬನ್ನಿ, ರಮೇಶ್ಗೆ ಈಗ ಫ್ಲಾಟ್ 40 ಇಯರ್ಸ್. ಇವನ್ ಸ್ಯಾಲರಿ ಈಗ 78,000 ರೂಪಾಯಿ. ಆದ್ರೆ ಕೈಯಲ್ಲಿ ಒಂದು ಕಾರ್ ಲೋನ್ ಇದೆ. ಸರ್ಜಾಪುರ್ನಲ್ಲಿರೋ ಒಂದು ಫ್ಲಾಟ್ ಮೇಲೆ ಲೋನ್ ಇದೆ. ಆ ಫ್ಲಾಟ್ನ ಇವನು ಬರೀ ವೀಕೆಂಡ್ಸ್ ಮಾತ್ರ ನೋಡೋಕೆ ಸಾಧ್ಯ ಆಗ್ತಿರೋದು. ಮಗಳ ಪ್ರೈವೇಟ್ ಸ್ಕೂಲ್ಗೆ ಲೋನ್ ಇದೆ. ಇತ್ತ ಕಡೆ ಪೇರೆಂಟ್ಸ್ ಮೆಡಿಕಲ್ ಬಿಲ್ಸ್ ಜಾಸ್ತಿ ಆಗ್ತಾ ಇದೆ. ಪ್ರತಿದಿನ ಬೆಳಗ್ಗೆ ಸರ್ಜಾಪುರ್ನಿಂದ ಆಫೀಸ್ಗೆ ಹೋಗೋಕೆ 2.5 ಗಂಟೆ ಟ್ರಾಫಿಕ್ನಲ್ಲಿ ಕೂತ್ಕೋಬೇಕು. ಆ ಟ್ರಾಫಿಕ್ನಲ್ಲಿ ಇವನು ಮೋಟಿವೇಶನ್ ಪಾಡ್ಕಾಸ್ಟ್ ಕೇಳ್ತಾ ನೆಕ್ಸ್ಟ್ ಇಯರ್ ಎಲ್ಲ ಚೇಂಜ್ ಆಗುತ್ತೆ ಅಂತ ತನಗೆ ತಾನು ಸಮಾಧಾನ ಮಾಡ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲೇ ಇವನ ಕಂಪನಿ ಅನೌನ್ಸ್ ಮಾಡುತ್ತೆ, AI ಟೂಲ್ಸ್ ಬಂದಿರೋದ್ರಿಂದ ಮಿಡಲ್ ಮ್ಯಾನೇಜ್ಮೆಂಟ್ನ 3 ಲೇಯರ್ಸ್ನ ಕೆಲಸದಿಂದ ತೆಗೆದು ಹಾಕ್ತೀವಿ ಅಂತ. ರಮೇಶ್ ಕಳೆದ 6 ವರ್ಷದಿಂದ ಯಾವುದೇ ಹೊಸ ಸ್ಕಿಲ್ ಕಲ್ತಿಲ್ಲ, ಅಪ್ ಸ್ಕಿಲ್ ಮಾಡ್ಕೊಂಡಿಲ್ಲ. ರಮೇಶ್ ಇಸ್ ಅಟರ್ಲಿ ಟೆರಿಫೈಡ್. ಅಂಡ್ ಇಲ್ಲಿ ಒಂದು ಕಹಿ ಸತ್ಯ, ಯಾರೂ ರಮೇಶ್ ಮುಖದ ಮೇಲೆ ಹೇಳಲ್ಲ. ರಮೇಶ್ ಯಾವತ್ತೂ ಆಸ್ತಿ ಅಥವಾ ವೆಲ್ತ್ ಬಿಲ್ಡ್ ಮಾಡ್ತಿರ್ಲಿಲ್ಲ. ರಮೇಶ್ ಬರೀ ತನ್ನ ಗಂಟೆಗಳನ್ನ ಬೇರೆಯವರ ಪೈಪ್ಲೈನ್ಗೆ, ಬಾಡಿಗೆಗೆ ಕೊಡ್ತಾ ಇದ್ದ ಅಷ್ಟೇ. ಇದು ಬರೀ ರಮೇಶ್ ಒಬ್ಬನ ತಪ್ಪಲ್ಲ. ದಿಸ್ ಇಸ್ ಅ ಸಿಸ್ಟಮಿಕ್ ಇಲ್ಯೂಷನ್. ನಮ್ಮ ಇಡೀ ಕರ್ನಾಟಕ ಮಿಡಲ್ ಕ್ಲಾಸ್ ಯಾವುದು ಈ ಸ್ಟೇಟ್ನ ಎಕನಾಮಿಯ ಇಂಜಿನ್ ಆಗಿದೆಯೋ ಅದಕ್ಕೆ ಚಿಕ್ಕ ವಯಸ್ಸಿನಿಂದ ಒಂದೇ ಟ್ರೈನಿಂಗ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕೆಲಸ ಸಿಕ್ಕಿಬಿಟ್ರೆ ಅದೇ ನಿನ್ನ ಡೆಸ್ಟಿನೇಷನ್ ಅಂತ. ಆದರೆ ರಿಯಾಲಿಟಿಲಿ
ಅ ಜಾಬ್ ಇಸ್ ಜಸ್ಟ್ ದ ಸ್ಟಾರ್ಟಿಂಗ್ ಲೈನ್, ಅದು ಫಿನಿಶ್ ಲೈನ್ ಅಲ್ಲ. ಚಾಣಕ್ಯನಿಗೆ ಇದು 2300 ವರ್ಷಗಳ ಹಿಂದೆಯೇ ಗೊತ್ತಿತ್ತು. ಇವನು ಚಂದ್ರಗುಪ್ತನಿಗೆ ಹೇಳಿದ್ದ, ಯಾವೊಬ್ಬ ಯೋಧ ಪ್ರತಿ ಯುದ್ಧದಲ್ಲೂ ಬರೀ ತನ್ನ ಸ್ವಂತ ಕತ್ತಿಯನ್ನೇ ನಂಬಿ ಹೋರಾಡ್ತಾನೋ ಅವನು ಒಂದು ದಿನ 1000 ಕತ್ತಿಗಳಪ್ಪೆ ಒಂಟಿಯಾಗಿ ನಿಲ್ಲಬೇಕಾಗತ್ತೆ. ಯು ಮಸ್ಟ್ ಬಿಲ್ಡ್ ಆರ್ಮೀಸ್. ನೀವು ಸೈನ್ಯ ಕಟ್ಟಬೇಕು, ಸಪ್ಲೈ ಲೈನ್ಸ್ ರೆಡಿ ಮಾಡಬೇಕು. ನೀವು ಮಲಗಿದ್ದಾಗ್ಲೂ ನಿಮಗಾಗಿ ಹೋರಾಡೋ ಸಿಸ್ಟಮ್ಸ್ನ ಬಿಲ್ಡ್ ಮಾಡಬೇಕು. ಈಗ ಇದನ್ನ 2026ಕ್ಕೆ ನೀವು ಮಲಗಿದ್ದಾಗ್ಲೂ ನಿಮಗಾಗಿ ಹೋರಾಡೋ ಸಿಸ್ಟಮ್ಸ್ನ ಬಿಲ್ಡ್ ಮಾಡಬೇಕು. ಈಗ ಇದನ್ನ 2026ಕ್ಕೆ ಅಪ್ಲೈ ಮಾಡಿ ನೋಡಿ. ನೀವು ದಿನಕ್ಕೆ 8-9 ಗಂಟೆ ಕೆಲಸ ಮಾಡ್ತೀರಾ. ನಿಮ್ಮ ಲೈಫ್ನ ಅತ್ಯಂತ ಶ್ರೇಷ್ಠ ಗಂಟೆಗಳು, ಅಂದ್ರೆ ನಿಮ್ಮ ಬ್ರೈನ್ ತುಂಬಾ ಅಲರ್ಟ್ ಆಗಿರೋ, ಕ್ರಿಯೇಟಿವ್ ಆಗಿರೋ, ಪವರ್ಫುಲ್ ಆಗಿರೋ ಟೈಮ್ನ ನೀವು ನಿಮ್ಮ ಎಂಪ್ಲಾಯರ್ ಕನಸನ್ನ ನನಸು ಮಾಡೋಕೆ ಕೊಡ್ತಾ ಇದ್ದೀರಾ. ಹಾಗಾದ್ರೆ ಬಾಕಿ ಉಳಿದಿರೋ ಗಂಟೆಗಳಲ್ಲಿ ನಿಮಗಾಗಿ ನೀವು ಏನು ಬಿಲ್ಡ್ ಮಾಡ್ತಾ ಇದ್ದೀರಾ? ಬಿಕಾಸ್ ಇಲ್ಲಿ ಒಂದು ಬ್ರೂಟಲ್ ಮ್ಯಾಥಮ್ಯಾಟಿಕ್ಸ್ ಇದೆ. ನೀವು ಕ್ರಿಯೇಟ್ ಮಾಡೋ ವ್ಯಾಲ್ಯೂಗೆ ನಿಮ್ಮ ಎಂಪ್ಲಾಯರ್ ನಿಮಗೆ ಸಂಬಳ ಕೊಡ್ತಾರೆ. ಆದ್ರೆ ನೀವು ಕ್ರಿಯೇಟ್ ಮಾಡೋ ಆ ವ್ಯಾಲ್ಯೂ ಅವರು ನಿಮಗೆ ಕೊಡೋ ಸಂಬಳಕ್ಕಿಂತ 10 ಪಟ್ಟು, ಕೆಲವೊಮ್ಮೆ 50 ಪಟ್ಟು ಜಾಸ್ತಿ ಇರುತ್ತೆ. ನೀವು ದುಡಿಯೋದಕ್ಕೂ ಮತ್ತು ನೀವು ಕ್ರಿಯೇಟ್ ಮಾಡೋ ವ್ಯಾಲ್ಯೂಗೂ ಇರೋ ಆ ಗ್ಯಾಪ್ ಇದೆಯಲ್ಲ, ಅದೇ ನಿಮ್ಮ ಎಂಪ್ಲಾಯರ್ ಲಾಭ, ಅವರು ಪ್ರಾಫಿಟ್. ನನ್ನ ಪ್ರಶ್ನೆ ಇಷ್ಟೇ, ವೆನ್ ಆರ್ ಯು ಗೋಯಿಂಗ್ ಟು ಸ್ಟಾರ್ಟ್ ಕಲೆಕ್ಟಿಂಗ್ ದಟ್ ಗ್ಯಾಪ್ ಫಾರ್ ಯೋರ್ ಸೆಲ್ಫ್? ನಾನ್ ನಿಮಗೆ ನಾಳೆಯೇ ಕೆಲಸ ಬಿಟ್ಬಿಡಿ ಅಂತ ಹೇಳ್ತಿಲ್ಲ. ದಟ್ ಇಸ್ ರೆಕ್ಲೆಸ್, ನಾಟ್ ಬ್ರೇವ್. ನಾನ್ ಹೇಳ್ತಿರೋದಿಷ್ಟೇ, ನಿಮ್ಮ ಕೆಲಸವನ್ನ ಒಂದು ಟ್ರೈನಿಂಗ್ ಗ್ರೌಂಡ್ ತರ ಯೂಸ್ ಮಾಡ್ಕೊಳ್ಳಿ. ಅಲ್ಲಿಂದ ಪ್ರತಿಯೊಂದು ಸ್ಕಿಲ್, ಪ್ರತಿಯೊಂದು ಕಾಂಟ್ಯಾಕ್ಟ್, ಪ್ರತಿಯೊಂದು ಇಂಡಸ್ಟ್ರಿ ನಾಲೆಜ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಮಲ್ಕಿಂಗ್ ಮಾಡಿ. ಆದರೆ ಅದೇ ಸಮಯದಲ್ಲಿ ನಿಮ್ಮ ಸಾಯಂಕಾಲದ ಸಮಯ, ನಿಮ್ಮ ವೀಕೆಂಡ್ಸ್, ನಿಮ್ಮ ಆಟೋ ಪ್ರಯಾಣದ ಕಮ್ಯೂಟ್ ಟೈಮ್ನ 1 ಸೆಕೆಂಡ್ ಪೈಪ್ಲೈನ್ ಬಿಲ್ಡ್ ಮಾಡಕ್ಕೆ ಯೂಸ್ ಮಾಡಿ. ಒಂದು ರೆಂಟಲ್ ಇನ್ಕಮ್ ಇರಬಹುದು, ಒಂದು ಯೂಟ್ಯೂಬ್ ಚಾನೆಲ್ ಇರಬಹುದು, ಒಂದು ಸಣ್ಣ ಸಾಫ್ಟ್ವೇರ್ ಪ್ರಾಡಕ್ಟ್ ಇರಬಹುದು, ಅಥವಾ ಒಂದು ಕನ್ಸಲ್ಟಿಂಗ್ ಸರ್ವಿಸ್ ಇರಬಹುದು. ನೀವು ಮಲಗಿದ್ದಾಗ್ಲೂ ಅದು ದುಡ್ಡು ತಂದುಕೊಡ್ಬೇಕು. ನೀವು ಸಿಕ್ ಲೀವ್ ತಗೊಂಡಾಗ್ಲೂ ಅದು ಸ್ಟಾಪ್ ಆಗಬಾರ್ದು. ಚಾಣಕ್ಯ ಇದನ್ನ ರಿಡಂಡೆಂಟ್ ರಿಸೋರ್ಸ್ ಸ್ಟ್ರಾಟಜಿ ಅಂತ ಕರೆದಿದ್ದ. ಅಂದ್ರೆ ಲೈಫ್ನಲ್ಲಿ ಯಾವತ್ತೂ ಒಂದೇ ಒಂದು ಪವರ್ ಸೋರ್ಸ್ ಅಥವಾ ಇನ್ಕಮ್ ಮೇಲೆ ಡಿಪೆಂಡ್ ಆಗಬಾರ್ದು. ನಿಮ್ಮ ಒನ್ ಅಂಡ್ ಓನ್ಲಿ ಇನ್ಕಮ್ ನಿಮ್ಮ ಸ್ಯಾಲರಿ ಆಗಿರೋ ಆ ಕ್ಷಣದಲ್ಲೇ ನೀವು ಜಸ್ಟ್ ಒಂದು ಲೇ ಆಫ್ನಿಂದ ಇಡೀ ಡಿಸಾಸ್ಟರ್ಗೆ ಹತ್ತಿರವಾಗ್ತೀರಾ. ಅಂಡ್ ಇವತ್ತಿನ ಎಕಾನಮಿಲಿ ಇದು ಬರೀ ಪ್ಯಾರನೋಯ ಅಲ್ಲ, ದಿಸ್ ಇಸ್ ಪ್ಯೂರ್ ಸ್ಟ್ಯಾಟಿಸ್ಟಿಕ್ಸ್. ಚಾಣಕ್ಯ ಸೇಸ್, excessive generosity leads to depletion. A king who empties his treasury out of compassion will have no army left to protect those he was compassionate toward. ನಮ್ಮ ಕರ್ನಾಟಕದಲ್ಲಿ ಒಂದು ಕಲ್ಚರಲ್ ವ್ಯಾಲ್ಯೂ ಇದೆ. ಎಸ್ಪೆಷಲಿ ಒಕ್ಕಲಿಗ ಬೆಲ್ಟ್ ಇರಬಹುದು, ಲಿಂಗಾಯತ್ ಕಮ್ಯುನಿಟಿ ಇರಬಹುದು, ಅಥವಾ ಹಳೆಯ ಬೆಂಗಳೂರು ಫ್ಯಾಮಿಲೀಸ್ ಇರಬಹುದು. ಸೊಸೈಟಿಲಿ ಎಲ್ಲರೂ ನಿಮ್ಮನ್ನ ಒಬ್ಬ ತುಂಬಾ ಉದಾರ ಗುಣದ ಮನುಷ್ಯ, ಒಳ್ಳೆಯ ಮನುಷ್ಯ ಅಂತ ಕರಿಬೇಕು ಅನ್ನೋ ಆಸೆ. ಮನೆಗ್ ಬಂದವ್ರಿಗೆಲ್ಲ ಉಣಿಸ್ಬೇಕು, ಕೇಳಿದವ್ರಿಗೆಲ್ಲ ಇಲ್ಲ ಅನ್ನದೆ ಕೊಡಬೇಕು, ದುಡ್ಡು ಎನಿಸೋ ಕಂಜೂಸ್ ತರ ಯಾರಿಗೂ ಕಾಣಿಸ್ಬಾರ್ದು. ನಿಜ, ಆ ಟ್ರೆಡಿಷನ್ನಲ್ಲಿ ಒಂದು ಬ್ಯೂಟಿ ಇದೆ, ಅದನ್ನ ಗೌರವಿಸೋಣ. ನಾನು ಅದನ್ನ ಎಸೆದ್ ಬಿಡಿ ಅಂತ ಹೇಳ್ತಿಲ್ಲ. ಆದರೆ ಮಾಡರ್ನ್ ಎಕನಾಮಿಲಿ ಆ ಟ್ರೆಡಿಷನ್ ನಿಮಗೆ ಎಷ್ಟು ಕಾಸ್ಟ್ ಮಾಡ್ತಾ ಇದೆ ಅನ್ನುವುದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಈ ತ್ಯಾಗದ ಮೇಲೆ ಬೇರೆಯವರು ತಮ್ಮ ಲೈಫ್ ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದನ್ನ ಯೋಚನೆ ಮಾಡಿ. ಲೆಟ್ ಮಿ ಆಸ್ಕ್ ಯು ಅ ಕ್ವೆಶ್ಚನ್. ಈಗ ಸದ್ಯಕ್ಕೆ ಎಷ್ಟು ಜನ ನಿಮಗೆ ದುಡ್ಡು ಬಾಕಿ ಉಳಿಸ್ಕೊಂಡಿದ್ದಾರೆ? ಬ್ಯಾಂಕ್ ಲೋನ್ ತರ ಅಲ್ಲ, ಜಸ್ಟ್ ಕ್ಯಾಶುವಲ್ ಆಗಿ ಬಾರೋಕನೋ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ ತಗೊಂಡಿರೋ ಸಿಚುವೇಶನ್ಸ್. 5 ಜನ, 10 ಜನ. ಒಮ್ಮೆ ಪ್ರಾಮಾಣಿಕವಾಗಿ ಅದೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿ ಆಡ್ ಮಾಡಿ. ಈಗ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ಅದ್ರಲ್ಲಿ ಎಷ್ಟು ಜನ ನೀವು 3 ಸಲ ಕೇಳದೆ ಪ್ರಾಮಿಸ್ ಮಾಡಿದ ಟೈಮ್ಗೆ ಕರೆಕ್ಟ್ ಆಗಿ ದುಡ್ಡು ವಾಪಸ್ ಕೊಟ್ಟಿದ್ದಾರೆ? ಐ ನೋ ದ ಆನ್ಸರ್, ಬಿಕಾಸ್ ಇದು ಕರ್ನಾಟಕ. ಅಂಡ್ ಕರ್ನಾಟಕದಲ್ಲಿ ಯಾರು ದುಡ್ಡು ವಾಪಸ್ ಕೇಳೋಕೆ ಮುಜುಗರ ಪಡ್ಕೊಳ್ತಾರೋ ಅವರ ಹತ್ತಿರ ಸಾಲ ತಗೊಳ್ಳೋರು ಒಂದು ಫೈನಾನ್ಷಿಯಲ್ ಸ್ಟ್ರಾಟಜಿ ಮಾಡ್ಕೊಂಡಿರ್ತಾರೆ. ಇದು ಬರೀ ಸಾಲ ಕೊಡೋ ವಿಷಯ ಮಾತ್ರ ಅಲ್ಲ, ನೀವು ಆಪರೇಟ್ ಮಾಡ್ತಿರೋ ಇಡೀ ಇಮೋಷನಲ್ ಇಕಾನಮಿ ಬಗ್ಗೆ ನಾನು ಮಾತಾಡ್ತಿರೋದು. ಯಾರೋ ನೆಂಟರ ಮದುವೆ ಅಥವಾ ಫಂಕ್ಷನ್ಗೆ ಹೋಗಿ ಜನ ಏನು ಅನ್ಕೋತಾರೋ ಅನ್ನೋ ಭಯಕ್ಕೆ ನಿಮ್ಮ ಕೈಯಲ್ಲಿ ಆಗದಿದ್ರೂ 5,000 ರೂಪಾಯಿ ಗಿಫ್ಟ್ ಕೊಟ್ಟು ಬರ್ತೀರಾ. ಇಂದಿರಾನಗರ ಪಬ್ನಲ್ಲಿ ಫ್ರೆಂಡ್ಸ್ ಜೊತೆ ಕುಳಿತಾಗ ನೀವು ಕಂಜೋಸ್ ತರ ಕಾಣಬಾರದು ಅಂತ ಅವರ ಡ್ರಿಂಕ್ಸ್ ಬಿಲ್ ನೀವೇ ಕಟ್ತೀರಾ. ಆ ಫ್ರೆಂಡ್ಸ್ಗೆ ನಾಳೆ ನಿಮ್ಮ ಉದಾರತೆ ನೆನಪಿರಲ್ಲ. ಆದ್ರೆ ಒಂದೇ ಒಂದು ಸಲ ನೀವು ಬಿಲ್ ಕಟ್ಟಲ್ಲ ಅಂದಾಗ ಖಂಡಿತ ನೋಟಿಸ್ ಮಾಡ್ತಾರೆ. ನಿಮ್ಮ ಕಾಲೀಗ್ಸ್ಗೆ ದಿನ ಆಫೀಸ್ ಮುಗಿಸಿ ಲಿಫ್ಟ್ ಕೊಡ್ತೀರಾ. ಇದರಿಂದ ನಿಮ್ಮ ಕಮ್ಯೂಟ್ ಟೈಮ್ ಮತ್ತೊಂದು 40 ನಿಮಿಷ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ. ಇದು ನಿಮಗೆ ಇಷ್ಟ ಇಲ್ದಿದ್ರು ನೋ ಅಂತ ಹೇಳಕ್ಕೆ ಆದದ ಮುಜುಗರಕ್ಕೆ ಮಾಡ್ತೀರಾ.
ಎವ್ರಿ ಸಿಂಗಲ್ ಡಿಸಿಷನ್ ಇಸ್ ಅ ಫೈನಾನ್ಷಿಯಲ್ ಡಿಸಿಷನ್. ಆದ್ರೆ ನೀವು ಇದನ್ನ ನಿಮ್ಮ ಬ್ರೈನ್ನಿಂದ ಮಾಡ್ತಿಲ್ಲ, ಹಾರ್ಟ್ನಿಂದ ಮಾಡ್ತಾ ಇದ್ದೀರಾ. ಚಾಣಕ್ಯನ ಮೋಸ್ಟ್ ಕಟಿಂಗ್ ಟೀಚಿಂಗ್ ನಮಗೆ ಕಿಂಗ್ ಪೋರಸ್ ಮತ್ತು ಅಲೆಕ್ಸಾಂಡರ್ ಕಥೆಯಲ್ಲಿ ಸಿಗುತ್ತೆ. ಪೋರಸ್ ತುಂಬಾ ಬ್ರೇವ್ ಆಗಿದ್ದ, ಉದಾರಿಯಾಗಿದ್ದ. ಪ್ರಜೆಗಳು ಅವನನ್ನ ತುಂಬಾ ಪ್ರೀತಿಸ್ತಾ ಇದ್ರು. ಆದ್ರೆ ಅವನು ಅಲೆಕ್ಸಾಂಡರ್ ದ ಗ್ರೇಟ್ ಎದುರು ಸೋತ ಹೋದ. ಒಬ್ಬ ಫಾರಿನ್ ಇನ್ವೇಡರ್ ಯಾರು ಪಂಜಾಬ್ ಜನರ ಜೊತೆ ಒಂದು ಊಟ ಕೂಡ ಮಾಡಿರ್ಲಿಲ್ಲ. ವೈ? ಬಿಕಾಸ್ ಅಲೆಕ್ಸಾಂಡರ್ ವಾಸ್ ಪ್ಯೂರ್ಲಿ ಕ್ಯಾಲ್ಕುಲೇಟಿಂಗ್. ಅವನು ಟೆರೈನ್, ಟೈಮಿಂಗ್, ಮೈತ್ರಿಗಳು ಮತ್ತು ಎಕನಾಮಿಕ್ಸ್ನ ಒಂದು ಕೋಲ್ಡ್ ಸಿಸ್ಟಮ್ ತರ ನೋಡ್ತಾ ಇದ್ದ. ಪೋರಸ್ ಗೌರವ, ಹಾನರ್ ಅಂತ ಹೋರಾಡಿದ. ಆದ್ರೆ ಯುದ್ಧದಲ್ಲಿ ಸೋತಾಗ ಗೌರವವನ್ನ ಉಣ್ಣೋಕೆ ಆಗಲ್ಲ. ದ ಲೆಸನ್ ಇಸ್ ನಾಟ್ ಟು ಬಿಕಮ್ ಕ್ರೂಯಲ್. ಕ್ರೂರಿಯಾಗಬೇಡಿ, ಸ್ಟ್ರಾಟಜಿಕ್ ಆಗಿ. ಸ್ಟ್ರಾಟಜಿ ಅಂದ್ರೆ ಕ್ರೌರ್ಯ ಅಲ್ಲ, ಬುದ್ಧಿವಂತಿಕೆಯಿಂದ ಅಪ್ಲೈ ಮಾಡೋ ಪ್ರೀತಿ ಅಷ್ಟೇ. ಇಲ್ಲೊಂದು ಪ್ರಾಕ್ಟಿಕಲ್ ಎಕ್ಸಸೈಸ್ ಇದೆ. ನಿಮ್ಮ ಜೆನ್ಯೂನ್ ಆಸೆಗಿಂತ ಬರೀ ಸೋಷಿಯಲ್ ಪ್ರೆಷರ್ಗಾಗಿ ನೀವು ಮಾಡ್ತಿರೋ ಪ್ರತಿಯೊಂದು ರೆಗ್ಯುಲರ್ ಎಕ್ಸ್ಪೆನ್ಸ್ ಲಿಸ್ಟ್ ಮಾಡಿ. ಆ ಸಬ್ಸ್ಕ್ರಿಪ್ಷನ್ ಕ್ಯಾನ್ಸಲ್ ಮಾಡಿದ್ರೆ ನಾನ್ ಫೇಲ್ ಆದೆ ಅನ್ಕೋತಾರೆ ಅಂತ ಇಟ್ಕೊಂಡಿರೋ OTTಗಳು. ನಿಮ್ಮ ಇವೆಲ್ಲವನ್ನು ಆನ್ಯುಯಲಿ ಕ್ಯಾಲ್ಕುಲೇಟ್ ಮಾಡಿ. ಐ ಗ್ಯಾರಂಟಿ ಯು, ಒಬ್ಬ ಆವರೇಜ್ ಬ್ಯಾಂಗ್ಳೂರ್ ಪ್ರೊಫೆಷನಲ್ಗೆ ಇದು ವರ್ಷಕ್ಕೆ 1 ಲಕ್ಷ ರೂಪಾಯಿಗಿಂತ ಜಾಸ್ತಿ ಆಗಿರುತ್ತೆ. ಆ ದುಡ್ಡಲ್ಲಿ ಒಂದು ಫ್ಲಾಟ್ಗೆ ಡೌನ್ ಪೇಮೆಂಟ್ ಮಾಡಬಹುದು, ಒಂದು ಮ್ಯೂಚುವಲ್ ಫಂಡ್ಗೆ ಹಾಕಬಹುದು, ಅಥವಾ ನಿಮ್ಮ ಲೈಫ್ ಚೇಂಜ್ ಮಾಡೋ ಒಂದು ಬಿಸ್ನೆಸ್ಗೆ ಸೀಡ್ ಕ್ಯಾಪಿಟಲ್ ಮಾಡಬಹುದು. ಚಾಣಕ್ಯ ನೆಗೋಷಿಯೇಷನ್ನಲ್ಲಿ ಇಮೋಷನ್ಸ್ ಬಗ್ಗೆ ಇನ್ನೊಂದು ಮಾತು ಹೇಳ್ತಾನೆ. ಯಾರಿಗೆ ಆ ಡೀಲ್ನ ಅವಶ್ಯಕತೆ ತುಂಬಾ ಜಾಸ್ತಿ ಇರುತ್ತೋ ಅವರು ಯಾವತ್ತೂ ನೆಗೋಷಿಯೇಷನ್ನಲ್ಲಿ ಸೋಲ್ತಾರೆ. ಇದು ನಿಮ್ಮ ಸ್ಯಾಲರಿಗೂ ಅಪ್ಲೈ ಆಗುತ್ತೆ. ನೀವು ಅಪ್ರೈಸಲ್ ರೂಮ್ಗೆ ಹೋದಾಗ ನಿಮ್ಮ ಮ್ಯಾನೇಜರ್ಗೆ ನಿಮ್ಮ ಕಣ್ಣಲ್ಲೇ ಗೊತ್ತಾಗ್ಬಿಡತ್ತೆ ನಿಮಗೆ ಈ ಕೆಲಸ ಎಷ್ಟು ಮುಖ್ಯ, ನೀವು ಎಷ್ಟು ಹೆದರಿದ್ದೀರಾ, ನಿಮಗೆ ಬೇರೆ ಆಪ್ಷನ್ ಇಲ್ಲ ಅಂತ. ಆಗ ನಿಮ್ಮ ನೆಗೋಷಿಯೇಷನ್ ಅಲ್ಲಿಗೆ ಮುಗಿದೋಯ್ತು. ಯಾವುದೇ ನೆಗೋಷಿಯೇಷನ್ಗೆ ಮುನ್ನ ನೀವು ಮಾಡಬೇಕಾದ ಅತ್ಯಂತ ಪವರ್ಫುಲ್ ಕೆಲಸ ಅಂದ್ರೆ ನಿಮಗಾಗಿ ನೀವು ಜೆನ್ಯೂನ್ ಆಲ್ಟರ್ನೇಟಿವ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಸುಳ್ಳು ಕಾನ್ಫಿಡೆನ್ಸ್ ಅಲ್ಲ, ರಿಯಲ್ ಆಪ್ಷನ್ಸ್. ಚಾಣಕ್ಯ ಎಲ್ಲೂ ಪವರ್ ಇರೋ ತರ ಆಕ್ಟ್ ಮಾಡಿ ಅಂತ ಹೇಳಿಲ್ಲ, ಆಕ್ಚುಯಲ್ ಪವರ್ ಬಿಲ್ಡ್ ಮಾಡಿ ಆಮೇಲೆ ನೆಗೋಷಿಯೇಟ್ ಮಾಡಿ ಅಂದಿದ್ದಾನೆ. ಚಾಣಕ್ಯ ಇನ್ ದ ಅರ್ಥಶಾಸ್ತ್ರ. ಟೈಮ್ ಇಸ್ ದ ರೂಟ್ ಆಫ್ ಆಲ್ ವೆಲ್ತ್. A king who wastes time wastes his kingdom, for time lost can't be restored even by the greatest treasury. ನಾವು ಬೆಂಗಳೂರು ಟ್ರಾಫಿಕ್ ಬಗ್ಗೆ ಮಾತಾಡೋಣ. ಕಂಪ್ಲೇಂಟ್ ಮಾಡೋಕಲ್ಲ, ಕಂಪ್ಲೇಂಟ್ ಮಾಡೋಕೆ ಇಡೀ ಊರಿದೆ, ಆದ್ರೆ ಏನು ಚೇಂಜ್ ಆಗಿಲ್ಲ. ನಾನು ಇದನ್ನ ಒಂದು ಕನ್ನಡಿಯ ತರ ತೋರಿಸ್ತೀನಿ. ಒಬ್ಬ ಮನುಷ್ಯ ತನ್ನ ಕಮ್ಯೂಟ್ ಟೈಮ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾನೆ ಅನ್ನೋದ್ರ ಮೇಲೆ ಅವನು ಮುಂದಿನ 10 ವರ್ಷದಲ್ಲಿ ಶ್ರೀಮಂತನಾಗ್ತಾನೋ ಇಲ್ಲ ಬಡವನಾಗ್ತಾನೋ ಅಂತ ಹೇಳ್ಬಿಡ್ಬಹುದು. ಪ್ರತಿದಿನ ಬೆಳಿಗ್ಗೆ 27 ಲಕ್ಷ ಜನ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕೂತ್ಕೊಳ್ತಾರೆ. ಆವರೇಜ್ ಕಮ್ಯೂಟ್ ಟೈಮ್ ಎಷ್ಟು ಗೊತ್ತಾ? 1 ವೇಗೆ 72 ನಿಮಿಷ. ಅಂದ್ರೆ ಒಂದು ವರ್ಕಿಂಗ್ ಡೇಗೆ 144 ನಿಮಿಷ. ಇದನ್ನ 250 ವರ್ಕಿಂಗ್ ಡೇಸ್ಗೆ ಮಲ್ಟಿಪ್ಲೈ ಮಾಡಿ ವರ್ಷಕ್ಕೆ 600 ಗಂಟೆಗಳು ಸಿಗುತ್ತೆ. 600 ಅವರ್ಸ್. ನಿಮಗೆ ಅರ್ಥ ಆಗ್ತಿದ್ಯಾ 600 ಗಂಟೆ ಅಂದ್ರೆ ಏನು ಅಂತ? ಇಟ್ ಇಸ್ 25 ಫುಲ್ ಡೇಸ್, 25 ಇಡೀ ದಿನಗಳು. ಇಷ್ಟು ಟೈಮ್ನಲ್ಲಿ ನೀವು ಕನಿಷ್ಠ 20 ಆನ್ಲೈನ್ ಕೋರ್ಸ್ಗಳನ್ನ ಮುಗಿಸಬಹುದು, ಮಿಲಿಯನ್ ಗಟ್ಟಲೆ ಜನರನ್ನ ತಲುಪೋ ಒಂದು ಪಾಡ್ಕಾಸ್ಟ್ ರೆಕಾರ್ಡ್ ಮಾಡಬಹುದು, ಅಥವಾ ಒಂದು ಬಿಸ್ನೆಸ್ನ ಸ್ಕೆಲಿಟನ್ ರೆಡಿ ಮಾಡಬಹುದು. ಆದ್ರೆ ಆ 600 ಗಂಟೆಗಳನ್ನ ಈಗ ಯಾವುದಕ್ಕೆ ಯೂಸ್ ಮಾಡ್ತಾ ಇದ್ದೀರಾ? ಮೋಸ್ಟ್ಲಿ ಹಾರ್ ಮಾಡಕ್ಕೆ, ರೀಲ್ಸ್ ಸ್ಕ್ರಾಲ್ ಮಾಡಕ್ಕೆ ಮತ್ತು ಮುಂದಿನ ವಾರಕ್ಕೆ ನಮಗೆ ಮರೆತು ಹೋಗೋ ನ್ಯೂಸ್ ಹಾನ್ ಮಾಡಕ್ಕೆ, ರೀಲ್ಸ್ ಸ್ಕ್ರಾಲ್ ಮಾಡಕ್ಕೆ ಮತ್ತು ಮುಂದಿನ ವಾರಕ್ಕೆ ನಮಗೆ ಮರೆತು ಹೋಗೋ ನ್ಯೂಸ್ ಕೇಳೋಕೆ. ಇನ್ನೂ ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಿ. ಒಬ್ಬ ಆವರೇಜ್ ಕರ್ನಾಟಕ ಪ್ರೊಫೆಷನಲ್ನ ಸಂಡೇ ಹೇಗಿರುತ್ತೆ? ಬೆಳಿಗ್ಗೆ 10 ಗಂಟೆವರೆಗೂ ನಿದ್ರೆ, ಲೇಟ್ ಬ್ರೇಕ್ಫಾಸ್ಟ್, ಸ್ವಲ್ಪ ಫ್ಯಾಮಿಲಿ ಟೈಮ್, 3 ಗಂಟೆ ಟಿವಿ ಅಥವಾ OTT ಸಿನಿಮಾ, ರಾತ್ರಿ ನೆಂಟರ ಜೊತೆ ಊಟ, ಆಮೇಲೆ ಮಂಡೇ ಆಫೀಸ್ ಬಗ್ಗೆ ಸಂಡೇ ನೈಟ್ ಆಂಗ್ಸೈಟಿ. ಈ ಒಂದು ಸಂಡೇಲಿ ಸುಮಾರು 14 ಎಚ್ಚರವಾಗಿರೋ ಗಂಟೆಗಳು ಸಿಗುತ್ತವೆ. ಮಲ್ಟಿಪ್ಲೈ ಬೈ 52 ಸಂಡೇಸ್, ವರ್ಷಕ್ಕೆ 272 ಗಂಟೆಗಳು. ಈಗ ಆ ಟ್ರಾಫಿಕ್ ಕಮ್ಯೂಟ್ ಗಂಟೆಗಳನ್ನ ಇದಕ್ಕೆ ಆಡ್ ಮಾಡಿ ವರ್ಷಕ್ಕೆ ಆಲ್ಮೋಸ್ಟ್ 1300 ಗಂಟೆಗಳು ಸಿಗುತ್ತವೆ. 1300 ಗಂಟೆಗಳು. ಇದನ್ನ ನೀವು ಬೈ ಡಿಸೈನ್ ಮ್ಯಾನೇಜ್ ಮಾಡ್ತಿಲ್ಲ, ಬೈ ಡಿಫಾಲ್ಟ್ ವೇಸ್ಟ್ ಮಾಡ್ತಾ ಇದ್ದೀರಾ. 1300 ಅವರ್ಸ್ ಅಂದ್ರೆ 54 ಫುಲ್ ಡೇಸ್. ಆ ಫೋಕಸ್ಡ್ 54 ದಿನಗಳಲ್ಲಿ ನೀವು ಏನನ್ನ ಬಿಲ್ಡ್ ಮಾಡಬಹುದು ಗೊತ್ತಾ? ಈ ಪ್ರಪಂಚದಲ್ಲಿ ಇದಕ್ಕಿಂತ ಕಡಿಮೆ ಟೈಮ್ನಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಸ್ಟಾರ್ಟ್ ಆಗಿವೆ, ಬುಕ್ಸ್ ಬರೆಯಲ್ಪಟ್ಟಿವೆ, ಎಂಟೈರ್ ರೆವೆನ್ಯೂ ಸ್ಟ್ರೀಮ್ಸ್ ಕ್ರಿಯೇಟ್ ಆಗಿವೆ. ಚಾಣಕ್ಯ ಇಲ್ಲಿ ಒಂದು ಅದ್ಭುತವಾದ ವ್ಯತ್ಯಾಸ ಹೇಳ್ತಾನೆ.
ಟೈಮ್ ಸ್ಪೆಂಟ್ ಆನ್ ಅಡ್ಮಿನಿಸ್ಟ್ರೇಷನ್ ವರ್ಸಸ್ ಟೈಮ್ ಸ್ಪೆಂಟ್ ಆನ್ ಕ್ರಿಯೇಷನ್. ಅರ್ಥಶಾಸ್ತ್ರದಲ್ಲಿ ಅವನು ಒಬ್ಬ ರಾಜನ ಇಡೀ ದಿನವನ್ನ 2.5 ಗಂಟೆಗಳ ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಿ ಪ್ರತಿ ಸೆಗ್ಮೆಂಟ್ನಲ್ಲೂ ಏನು ಮಾಡಬೇಕು. ಮಾಡರ್ನ್ ಪ್ರೊಡಕ್ಟಿವಿಟಿ ಸೈನ್ಸ್ ಇವತ್ತು ಏನನ್ನ ಕನ್ಫರ್ಮ್ ಮಾಡ್ತಾ ಇದೆಯೋ ಅದನ್ನ ಅವನು ಶತಮಾನಗಳ ಹಿಂದೆಯೇ ಅರ್ಥ ಮಾಡ್ಕೊಂಡಿದ್ದ. ಮಾನವನ ಬ್ರೈನ್ಗೆ ದಿನವೊಂದರಲ್ಲಿ ಡೀಪ್ ಕ್ರಿಯೇಟಿವ್ ಮತ್ತು ಸ್ಟ್ರಾಟಜಿಕ್ ಕೆಲಸ ಮಾಡೋಕೆ ಲಿಮಿಟೆಡ್ ಕೆಪಾಸಿಟಿ ಇರುತ್ತೆ. ದಿನಕ್ಕೆ 4ರಿಂದ 6 ಗಂಟೆ ಹೈ ಕ್ವಾಲಿಟಿ ಕಾಗ್ನಿಟಿವ್ ಔಟ್ಪುಟ್ ಅಷ್ಟೇ ಸೀಲಿಂಗ್. ಅದ್ರ ಮೇಲಿರೋದೆಲ್ಲ ಅಡ್ಮಿನಿಸ್ಟ್ರೇಟಿವ್. ಅದು ಇಂಪಾರ್ಟೆಂಟ್ ಇರಬಹುದು, ಬಟ್ ಲೈಫ್ ಚೇಂಜಿಂಗ್ ಆಗಿರಲ್ಲ. ಈಗ ನಿಮ್ಮ ಆವರೇಜ್ ವರ್ಕ್ ಡೇ ನೋಡಿ. ಆಫೀಸ್ಗೆ ಹೋಗ್ತೀರಾ, ಫಸ್ಟ್ ಒನ್ ಅವರ್ ಇಮೇಲ್ ಚೆಕ್ ಮಾಡೋಕೆ ಮತ್ತು ಒಂದು /ಡಿಸ್ಕಾರ್ಡ್ ಮೆಸೇಜ್ ಅಲ್ಲಿ ಮುಗಿಯಬಹುದಾದ ಸ್ಟ್ಯಾಂಡ್ ಅಪ್ ಮೀಟಿಂಗ್ ಅಟೆಂಡ್ ಮಾಡೋಕೆ ವೇಸ್ಟ್ ಮಾಡ್ತೀರಾ. ಆಮೇಲೆ 2 ಗಂಟೆ ಆಕ್ಚುಯಲ್ ವರ್ಕ್ ಮಾಡೋ ಅಷ್ಟರಲ್ಲಿ ಬ್ರೈನ್ ಫ್ಯಾಗ್ ಆಗೋಕೆ ಶುರು ಮಾಡುತ್ತೆ. ದೆನ್ ಲಂಚ್, ಆಮೇಲೆ ಪೋಸ್ಟ್ ಲಂಚ್ ಎನರ್ಜಿ ಕ್ರ್ಯಾಶ್. ದೆನ್ ಮತ್ತೊಂದು 2 ಗಂಟೆ ಕೆಲಸ, ಮಧ್ಯೆ 3 ಮೀಟಿಂಗ್ಸ್, ಆಮೇಲೆ ಮತ್ತೆ ಮನೆ ಮೇಲೆ, ಮತ್ತೆ ಮನೆಗೆ ಟ್ರಾಫಿಕ್ ಜರ್ನಿ, ದೆನ್ ಡಿನ್ನರ್. ಕೊನೆಗೆ ಎಷ್ಟು ಸುಸ್ತಾಗಿರ್ತೀರಾ ಅಂದ್ರೆ ಬೇರೆ ಏನು ಯೂಸ್ಫುಲ್ ಕೆಲಸ ಮಾಡೋಕೆ ಎನರ್ಜಿ ಇರಲ್ಲ. ನೆಟ್ಫ್ಲಿಕ್ಸ್ ಆನ್ ಮಾಡ್ತೀರಾ, ಅದು ನಿಮ್ಮ ಚಾಯ್ಸ್ ಆಗಿರಲ್ಲ, ಬಟ್ ನಿಮ್ಮ ಬ್ರೈನ್ಗೆ ಚಾಯ್ಸ್ ಮಾಡೋಕ್ಕೂ ಎನರ್ಜಿ ಇರಲ್ಲ. ಆ ಫೋನ್ನ ಎದೆ ಮೇಲೆ ಇಟ್ಕೊಂಡೇ ಮಲಗಿಬಿಡ್ತೀರಾ. 14 ಗಂಟೆಗಳಲ್ಲಿ ನೀವು ಪ್ರೊಡ್ಯೂಸ್ ಮಾಡಿದ್ದು ಬರೀ 3ರಿಂದ 4 ಗಂಟೆ ವ್ಯಾಲ್ಯೂ ಅಷ್ಟೇ. ಬಾಕಿ ಉಳಿದಿದ್ದಲ್ಲ ಬರೀ ಶಬ್ದ, ಬರೀ ನಾಯ್ಸ್. ಶ್ರೀಮಂತರು ಏನು ಡಿಫ್ರೆಂಟ್ ಆಗಿ ಮಾಡ್ತಾರೆ ಅಂದ್ರೆ ಅವ್ರ ಹತ್ರ ನಿಮಗಿಂತ ಜಾಸ್ತಿ ಟೈಮ್ ಇರಲ್ಲ. ಯಾರಿಗೂ 24 ಗಂಟೆಗಿಂತ 1 ಸೆಕೆಂಡ್ ಜಾಸ್ತಿ ಸಿಗಲ್ಲ. ಆದರೆ ಅವರು ತಮ್ಮ ಪೀಕ್ ಅವರ್ಸ್ನ ಒಬ್ಬ ಯೋಧ ಕೋಟೆಯನ್ನ ಕಾಯೋ ತರ ಫೆರೋಸಿಯಸ್ ಆಗಿ ಪ್ರೊಟೆಕ್ಟ್ ಮಾಡ್ತಾರೆ. ಬೆಳಿಗ್ಗೆ 9 ಗಂಟೆಗೆ ಅವರು ಯಾವುದೇ ಟ್ರಿವಿಯಲ್ ಮೀಟಿಂಗ್ಸ್ ಶೆಡ್ಯೂಲ್ ಮಾಡಲ್ಲ, ಬಿಕಾಸ್ ಆ ಟೈಮ್ನಲ್ಲಿ ಬ್ರೈನ್ ಶಾರ್ಪ್ ಇರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ಗಳನ್ನ ಬ್ರೈನ್ ಸ್ಲೋ ಆಗಿರೋ ವಿಂಡೋಗೆ ತಳ್ತಾರೆ. ಅವರು ತಮ್ಮ ಕ್ಯಾಲೆಂಡರ್ನ ಬೇರೆಯವರ ರಿಕ್ವೆಸ್ಟ್ಗೆ ಬಿಟ್ಕೊಡಲ್ಲ. ತಮ್ಮ ಪ್ರಿಯಾರಿಟೀಸ್ ಏನೋ ಅದನ್ನ ಡಿಕ್ಲೇರ್ ಮಾಡ್ತಾರೆ. ಒಂದು ವಿಷಯಕ್ಕೆ ಎಸ್ ಅಂದ್ರೆ ಇನ್ನೊಂದು ವಿಷಯಕ್ಕೆ ನೋ ಅಂದಂದ ಹಾಗೆ ಅಂತ ಅವರಿಗೆ ಗೊತ್ತು. ಇದನ್ನೇ ಚಾಣಕ್ಯ ಹೇಳಿದ್ದು, ರಾಜ ತನ್ನ ಸಮಯವನ್ನ ಅತ್ಯಂತ ಪ್ರೆಷಿಯಸ್ ಆಯುಧದ ತರ ಗಾರ್ಡ್ ಮಾಡಬೇಕು ಅಂತ. ಬಿಕಾಸ್ ಇಟ್ ಈಸ್. ಹಿಯರ್ ಇಸ್ ವಾಟ್ ಐ ವಾಂಟ್ ಯು ಟು ಡೂ ಫ್ರಮ್ ದಿಸ್ ವೀಕ್. ನಿಮ್ಮ ದಿನದ 2 ಅತ್ಯಂತ ಹೈ ಎನರ್ಜಿ ಗಂಟೆಗಳನ್ನ ಐಡೆಂಟಿಫೈ ಮಾಡಿ. ಮೋಸ್ಟ್ ಆಫ್ ದ ಪೀಪಲ್ಗೆ ಇದು ಬೆಳಗ್ಗೆ ಬೇಗ ಇರುತ್ತೆ, ಇಲ್ಲಾಂದ್ರೆ ಮಧ್ಯಾಹ್ನದ ನಂತರ ಫೋಕಸ್ ರಿಟರ್ನ್ ಬರೋ ಒಂದು ವಿಂಡೋ ಇರುತ್ತೆ. ಆ 2 ಗಂಟೆಗಳನ್ನ ನಿಮ್ಮ ಫ್ಯೂಚರ್ ಸೆಲ್ಫ್ ಜೊತೆ ಇರೋ ನಾನ್ ನೆಗೋಷಿಯೇಬಲ್ ಅಪಾಯಿಂಟ್ಮೆಂಟ್ ತರ ಪ್ರೊಟೆಕ್ಟ್ ಮಾಡಿ. ನೋ ಕಾಲ್ಸ್, ನೋ ಸೋಷಿಯಲ್ ಮೀಡಿಯಾ, ನೋ ಇಮೇಲ್ಸ್. ಚಾಣಕ್ಯ, ಸ್ಟ್ಯಾಂಡಿಂಗ್ ಬಿಫೋರ್ ದ ಡಿಸ್ಟ್ರಾಯ್ಡ್ ಸಿಟಿ ಆಫ್ ತಕ್ಷಶಿಲಾ, ಹ್ಯಾವಿಂಗ್ ಬೀನ್ ಹ್ಯೂಮಿಲಿಯೇಟೆಡ್ ಅಂಡ್ ಎಕ್ಸ್ಪೆಲ್ಡ್ ಬೈ ಧನನಂದ. I will not tie my hair until the Nanda dynasty is erased from the earth. And he kept his word for 20 years. ನಾನು ನೀವು ಸ್ವಲ್ಪ ಹಿಂದೆ ಹೋಗಬೇಕು ಅಂತ ಆಸೆ ಪಡ್ತೀನಿ. ನಿಮ್ಮ ಚೈಲ್ಡ್ಹುಡ್ ಬೆಡ್ರೂಮ್ಗೆಲ್ಲ, ನಿಮ್ಮ ಸ್ಕೂಲ್ ಡೇಸ್ಗೆಲ್ಲ, ಅದಕ್ಕಿಂತಲೂ ಹಿಂದೆ. ದುಡ್ಡಿನ ವಿಷಯದಲ್ಲಿ ನೀವು ಅತ್ಯಂತ ಹೆಲ್ಪ್ಲೆಸ್ ಅಂತ ಫೀಲ್ ಆದ ಆ ಒಂದು ಸ್ಪೆಸಿಫಿಕ್ ಮೊಮೆಂಟ್ಗೆ ವಾಪಸ್ ಹೋಗಿ. ಬಹುಶಃ ಬ್ಯಾಂಕ್ ಲೋನ್ ಕಟ್ಟೋಕೆ ಆಗದೆ ಇದ್ದಾಗ ನಿಮ್ಮ ತಂದೆಯ ಮುಖದಲ್ಲಿದ್ದ ಆ ನಿಸ್ಸಹಾಯಕತೆ ಇರಬಹುದು. ಗವರ್ಮೆಂಟ್ ಹಾಸ್ಪಿಟಲ್ ಕಾರಿಡಾರ್ನಲ್ಲಿ ನಿಂತು ನಿಮ್ಮ ತಾಯಿಗೆ ಇನ್ನೂ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸೋಕೆ ದುಡ್ಡಿಲ್ವಲ್ಲ ಅಂತ ಕೊರಗಿದ ಆ ಕ್ಷಣ ಇರಬಹುದು. ನೀವು ಪ್ರೀತಿಸಿದ ಹುಡುಗಿ ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ನೋಡಿ ನಮ್ಮ ಪೇರೆಂಟ್ಸ್ ಒಪ್ಪಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳಿದ ಆ ದಿನ ಇರಬಹುದು. ಅಥವಾ ನಿಮ್ ಬಿಸ್ನೆಸ್ ಫೇಲ್ ಆಗಿ ಎಂಪ್ಲಾಯೀಸ್ಗೆ ಸ್ಯಾಲರಿ ಕೊಡೋಕೆ ನೆಂಟರ ಹತ್ತಿರ ಸಾಲ ಕೇಳಿ ಫೋನ್ ಮಾಡಿದ ಆ ದಿನ ಇರಬಹುದು. ಇಲ್ಲಾಂದ್ರೆ ಕಾಲೇಜ್ ಕ್ಯಾಂಟೀನ್ ಅಥವಾ ಆಫೀಸ್ ಕೆಫೆಟೀರಿಯಾದಲ್ಲಿ ನಿಮ್ಮ ಬಡತನ ನಿಮಗೆ ಒಂದು ತರಹದ ಪಬ್ಲಿಕ್ ಶೇಮ್ ಕೊಟ್ಟ ಆ ಸಣ್ಣ ಇನ್ಸಿಡೆಂಟ್ ಇರಬಹುದು. ವಾಟ್ ಎವರ್ ಇಟ್ ವಾಸ್, ಗೋ ಬ್ಯಾಕ್ ಟು ಇಟ್, ಫೀಲ್ ಇಟ್ ಅಗೇನ್. ನಿಮ್ಮನ್ನ ನೀವು ಪನಿಷ್ ಮಾಡ್ಕೊಳ್ಳೋಕಲ್ಲ, ಅದನ್ನ ಒಂದು ಆಯುಧ ತರ ಯೂಸ್ ಮಾಡಕ್ಕೆ. ಚಾಣಕ್ಯನ ಇಡೀ ಲೈಫ್ ಬಿಲ್ಡ್ ಆಗಿದ್ದೇ ಆ ಒಂದು ಗಾಯದ ಮೇಲೆ, ಆ ಒಂದು ವೂಂಡ್ ಮೇಲೆ. ಅವನು ತಕ್ಷಶಿಲಾದ ಒಬ್ಬ ಶ್ರೇಷ್ಠ ಸ್ಕಾಲರ್, ಆ ಕಾಲದ ಅತ್ಯಂತ ಬುದ್ಧಿವಂತ ಮನುಷ್ಯ. ಅವನು ನಂದರಾಜ ಧನನಂದನ ಆಸ್ಥಾನಕ್ಕೆ ತನ್ನ ಸ್ಟ್ರಾಟಜಿಕ್ ಅಡ್ವೈಸ್ ಕೊಡೋಕೆ ಹೋಗಿದ್ದ. ಆದರೆ ಆ ರಾಜ ಅವನನ್ನ ಪಬ್ಲಿಕ್ ಆಗಿ ಇನ್ಸಲ್ಟ್ ಮಾಡಿದ. ಅವನ ರೂಪವನ್ನ ನೋಡಿ ಅಪಹಾಸ್ಯ ಮಾಡಿದ, ಆಸ್ಥಾನದಿಂದ ಹೊರಗೆ ತಳ್ಳಿಸಿದ. ಇದು ಬರೀ ಒಂದು ಸಣ್ಣ ಸೋಷಿಯಲ್ ಎಂಬ್ಯಾರಸ್ಮೆಂಟ್ ಆಗಿರಲಿಲ್ಲ. ಆ ಕಾಂಟೆಕ್ಸ್ಟ್ನಲ್ಲಿ ಒಬ್ಬ ಪಂಡಿತನಿಗೆ ಆದ ಆ ಪಬ್ಲಿಕ್ ಹ್ಯುಮಿಲಿಯೇಷನ್ ಅವನ ಇಡೀ ಸೋಷಿಯಲ್ ಸ್ಟೇಟಸ್ನ ನಾಶ ಮಾಡಿದ ಹಾಗೆ, ಅವನ ಪಬ್ಲಿಕ್ ಕೆರಿಯರ್ ಮುಗಿದ ಹಾಗೆ. ಬೇರೆ ಯಾರಾದ್ರೂ ಆಗಿದ್ರೆ ಮನೆಗೆ ಹೋಗಿ ಅತ್ತು ತನ್ನ ಇಡೀ ಲೈಫ್ ಬರೀ ಆ ಕಹಿ ನೆನಪಲ್ಲೇ ಕಳೆದು ಬಿಡ್ತಾ ಇದ್ರು. ಆದರೆ ಚಾಣಕ್ಯ ಮಾಡಿದ್ದು ಬೇರೆ.
ಅವನು ಆ ಅವಮಾನವನ್ನ 20 ವರ್ಷಗಳ ನಿರಂತರ ಫೋಕಸ್ಡ್ ಮತ್ತು ರೆಲೆಂಟ್ಲೆಸ್ ಎಫರ್ಟ್ ಆಗಿ ಕನ್ವರ್ಟ್ ಮಾಡಿದ. ಚಂದ್ರಗುಪ್ತನನ್ನ ಹುಡುಕಿದ, ಒಂದು ಸೈನ್ಯ ಕಟ್ಟಿದ, ಇಡೀ ಸ್ಟೇಟ್ ಕ್ರಾಫ್ಟ್ ಸಿದ್ಧಾಂತವನ್ನ ಡೆವಲಪ್ ಮಾಡಿದ ಮತ್ತು ಇಡೀ ನಂದ ಸಾಮ್ರಾಜ್ಯವನ್ನೇ ಬುಡ ಸಮೇತ ಕಿತ್ತೆಸೆದ. ಯಾವ ರಾಜ ಅವನನ್ನು ನೋಡಿ ನಕ್ಕಿದ್ದನೋ ಅವನು ಸೋತು ಆ ಸಿಂಹಾಸನದಿಂದ ಕೆಳಗೆ ಬಿದ್ದು ತಾನು ಕೇವಲ ನಗಣ್ಯ ಅನ್ಕೊಂಡಿದ್ದ ಆ ಮನುಷ್ಯ ಇಡೀ ಸಾಮ್ರಾಜ್ಯವನ್ನ ಧ್ವಂಸ ಮಾಡೋದನ್ನ ಕಣ್ಣಾರೆ ನೋಡ್ಬೇಕಾಗ್ಬಂತು. ದಿಸ್ ಇಸ್ ದ ಚಾಣಕ್ಯ ಪ್ರಿನ್ಸಿಪಲ್ ದಟ್ ಮೋಸ್ಟ್ ಪೀಪಲ್ ಮಿಸ್. ಜನ ಬರೀ ಅವನ ಕ್ಲೆವರ್ನೆಸ್, ಸ್ಟ್ರಾಟಜಿ, ಫಿಲಾಸಫಿ ಬಗ್ಗೆ ಮಾತಾಡ್ತಾರೆ, ಆದ್ರೆ ಆ ಬೆಂಕಿನ ಮರೆತು ಬಿಡ್ತಾರೆ. ಆ ಬೆಂಕಿಯೇ ಎಲ್ಲದಕ್ಕೂ ಸೋರ್ಸ್ ಆಗಿತ್ತು. ಫಿಲಾಸಫಿ ಅನ್ನೋದು ಬರೀ ಆ ಬೆಂಕಿಗೆ ಕೊಟ್ಟ ಒಂದು ಶೇಪ್ ಅಷ್ಟೇ. ಧನನಂದನ ಆಸ್ಥಾನದಲ್ಲಿ ಆ ಅವಮಾನ ಆಗದಿದ್ರೆ ಇವತ್ತು ಅರ್ಥಶಾಸ್ತ್ರ ಅನ್ನೋ ಗ್ರಂಥವೇ ಇರ್ತಿರ್ಲಿಲ್ಲ. ಗಾಯವಿಲ್ಲದೆ ಜ್ಞಾನವಿಲ್ಲ. ವಿದೌಟ್ ದ ವೂಂಡ್ ದೇರ್ ಇಸ್ ನೋ ವಿಸ್ಡಮ್. ಇದು ಬರೀ ಕಾಕತಾಳೀಯ ಅಲ್ಲ. ಯಾರೆಲ್ಲ ಲೈಫ್ನಲ್ಲಿ ಶೂನ್ಯದಿಂದ ದೊಡ್ಡ ಸಾಮ್ರಾಜ್ಯ ಬಿಲ್ಡ್ ಮಾಡಿದ್ದಾರೋ ಅವ್ರ ಲೈಫ್ನಲ್ಲೂ ಇದೇ ಪ್ಯಾಟರ್ನ್ ರಿಪೀಟ್ ಆಗಿದೆ. ಆದ್ರೆ ಅದನ್ನ ಬಿಟ್ನೆಸ್ ಮಾಡ್ಕೊಳ್ದೆ ಪರ್ಪಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಈಗ ನಾನು ಹೇಳ್ತಿರೋದನ್ನ ತುಂಬಾ ಪ್ರೆಸೈಸ್ ಆಗಿ ಅರ್ಥ ಮಾಡ್ಕೊಳ್ಳಿ, ಬಿಕಾಸ್ ಈ ಟೀಚಿಂಗ್ ತುಂಬಾ ಈಸಿಯಾಗಿ ಡಿಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಯಾವಾಗ್ಲೂ ಕೋಪದಲ್ಲೇ ಇರಿ ಅಂತ ಹೇಳ್ತಿಲ್ಲ, ರಿವೆಂಜ್ ಮೂಡ್ನಲ್ಲೇ ಇರಿ ಅಂತ ಹೇಳ್ತಿಲ್ಲ. ಚಾಣಕ್ಯ ಬರೀ ವೈಯಕ್ತಿಕ ಕೋಪದಿಂದ ಡ್ರೈವ್ ಆಗ್ತಿರ್ಲಿಲ್ಲ. ಹ್ಯಾಡ್ ಅ ಮಿಷನ್. ಅವಮಾನ ಅವನಿಗೆ ಒಂದು ಮಿಷನ್ ಕೊಡ್ತು, ಆದ್ರೆ ಆ ಮಿಷನ್ ಅವನ ಪರ್ಸನಲ್ ರಿವೆಂಜ್ಗಿಂತ ತುಂಬಾ ದೊಡ್ಡದಾಗಿತ್ತಲ್ಲೇ. ಅದು ವಿದೇಶಿ ಆಕ್ರಮಣವನ್ನ ತಡೆಯೋ ಒಂದು ಯುನೈಟೆಡ್ ಇಂಡಿಯಾನ ಕ್ರಿಯೇಟ್ ಮಾಡೋ ಮಿಷನ್ ಆಗಿತ್ತು. ದುರ್ಬಲ ರಾಜರು ಮತ್ತು ದುರಾಶಯ ಉದಾತ್ತರಿಂದ ಸಾಮಾನ್ಯ ಜನರನ್ನ ಪ್ರೊಟೆಕ್ಟ್ ಮಾಡೋ ಗವರ್ನೆನ್ಸ್ ಫಿಲಾಸಫಿ ಆಗಿತ್ತು. ಪರ್ಸನಲ್ ಪೇನ್ ಬರೀ ಸ್ಪಾರ್ಕ್ ಅಷ್ಟೇ, ಆದ್ರೆ ಅದು ಹಚ್ಚಿದ ಬೆಂಕಿ ಇಡೀ ದೇಶಕ್ಕೆ ಬೆಳಕಾಯಿತು. ನಿಮ್ಮ ವರ್ಷನ್ ಹಿಸ್ಟಾರಿಕಲ್ ಸ್ಕೇಲ್ನಲ್ಲಿ ಸಣ್ಣದಿರ್ಬೋದು, ಬಟ್ ಪರ್ಸನಲ್ ಸ್ಕೇಲ್ನಲ್ಲಿ ಅದು ಅಷ್ಟೇ ರಿಯಲ್. ಬಹುಶಃ ನಿಮ್ಮ ಪೇರೆಂಟ್ಸ್ ತಮ್ಮ ಇಡೀ ಲೈಫ್ ಕಷ್ಟದಲ್ಲೇ ಕಳೆದು ಸುಸ್ತಾಗಿದ್ದನ್ನು ನೋಡಿದ ಆ ನೋವು ಇರ್ಬೋದು. ಪ್ರತಿ ಬಾರಿ ಗ್ರೋಸರೀಸ್ ತಗೋಬೇಕಾದ್ರೂ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿ ದುಡ್ಡು ಸಾಕಾಗುತ್ತಾ ಇಲ್ವಾ ಅಂತ ಯೋಚಿಸೋ ಆ ಫೈನಾನ್ಷಿಯಲ್ ಆಂಗ್ಸೈಟಿಯ ನೋವು ಇರಬಹುದು. ಅಥವಾ ನಿಮ್ಮ ಸ್ಕೂಲ್, ನಿಮ್ಮ ಬ್ಯಾಕ್ಗ್ರೌಂಡ್, ನಿಮ್ಮ ಕಮ್ಯುನಿಟಿ ಅಥವಾ ನಿಮ್ಮ ಜೆಂಡರ್ ನೋಡಿ ಜನ ನಿಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ ಆ ನೋವು ಇರಬಹುದು. ವಾಟ್ ಎವರ್ ಇಟ್ ಇಸ್, ನೀವು ಪ್ರಾಮಾಣಿಕವಾಗಿದ್ರೆ ನಿಮಗೆ ಗೊತ್ತು ಅದು ಏನು ಅಂತ. ಆ ಗಾಯದಲ್ಲೇ ನಿಮ್ಮ ಇಂಧನ ಅಡಗಿದೆ. ಪ್ರಶ್ನೆ ಇಷ್ಟೇ, ನೀವು ಆ ನೋವನ್ನ ಒಳಗಡೆ ಇಟ್ಕೊಂಡು ಡಿಪ್ರೆಷನ್, ಬಿಟರ್ನೆಸ್ ಮತ್ತು ಸೆಲ್ಫ್ ಡಿಸ್ಟ್ರಕ್ಷನ್ ಮಾಡ್ಕೊಳ್ತೀರಾ, ಅಥವಾ ಅದನ್ನ ಹೊರಗಡೆ ಡೈರೆಕ್ಟ್ ಮಾಡಿ ನಿಮ್ಮ ಲೈಫ್ ಚೇಂಜ್ ಮಾಡೋ ಒಂದು ಫೋಕಸ್ಡ್, ಸಸ್ಟೇನ್ಡ್